ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ನಮ್ಮ ಸ್ನೇಹಿತರಾದ ಮುರುಗೇಶ್ 1.5 ವರ್ಷದಿಂದ ಅಂಬೇಡ್ಕರ್ ಕ್ಯಾಂಟೀನ್ ಅಂತ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಕ್ಯಾಂಟೀನ್ ಅನ್ನು ನಾನಂತೂ ಎಲ್ಲೂ ನೋಡಿಲ್ಲ. ಈ ಅನ್ನದಾಸೋಹ ಇದು ಮಾಡೋದು ಸುಲಭ ಅಲ್ಲ. ಎಷ್ಟು ಹಣಕಾಸಿನ ಸಮಸ್ಯೆಗಳು ಬರ್ತವೆ. ಸಮಾಜಕ್ಕೆ ಏನಾದರೂ ಹಿಂದಿರುಗಿಸಬೇಕು ಎಂಬ ಒಂದೇ ಗುರಿಯೊಂದಿಗೆ ತಮ್ಮ ಜೀವನವನ್ನೇ ಸಮಾಜ ಸೇವೆಗೆ ಅರ್ಪಿಸಿಕೊಂಡಿರುವ ವೈಟ್ಫೀಲ್ಡ್ನ ಮುರುಗೇಶ್ ಇಂದು ಅನೇಕರಿಗೆ ಸ್ಫೂರ್ತಿಯ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ತಮ್ಮ ಸ್ವಂತ ಕಾರು, ಜಮೀನು ಸೇರಿದಂತೆ ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡಿ ಅಂಬೇಡ್ಕರ್ ಕ್ಯಾಂಟೀನ್ ಆರಂಭಿಸಿರುವ ಮುರುಗೇಶ್ ಕಳೆದ 1.5 ವರ್ಷದಿಂದ ಪ್ರತಿದಿನ ಬಡವರು, ಶ್ರಮಜೀವಿಗಳು ಹಾಗೂ ಅಗತ್ಯವಿರುವ ಜನರಿಗೆ ಅನ್ನದಾಸೋಹ ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆಯ ಬೆಳಕಾಗೆ ಇದ್ದನು, ಜನಕಾಗೆ ಕನಸ ಕೋಟೆ ಕಟ್ಟಿದ. ಇರುವಾಗ ಎಲ್ಲವೂ ನಮ್ಮದು, ಆದರೆ ಸತ್ತ ಮೇಲೆ ಯಾವುದನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಬದುಕಿರುವಾಗ ಸಮಾಜಕ್ಕೆ ಉಪಯೋಗವಾಗುವ ಕೆಲಸ ಮಾಡಬೇಕು ಎಂಬ ಮನೋಭಾವದೊಂದಿಗೆ ಅವರು ಈ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಅವರನ್ನ ಬಲ್ಲವರು ಹೇಳ್ತಾರೆ. ವೈಟ್ಫೀಲ್ಡ್ ನಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿರುವ ಅಂಬೇಡ್ಕರ್ ಕ್ಯಾಂಟೀನ್ ಬಡವರ ಪಾಲಿಗೆ ಆಶಾ ಕಿರಣವಾಗಿದೆ. ಪ್ರತಿದಿನ ನೂರಾರು ಶ್ರಮಜೀವಿಗಳು, ಮಕ್ಕಳು ಮತ್ತು ಆರ್ಥಿಕವಾಗಿ ಹಿಂದುಳಿದವರು ಇಲ್ಲಿ ಊಟ ಮಾಡಿ ಹಸಿವು ನೀಗಿಸಿಕೊಳ್ತಿದ್ದಾರೆ. ಕೇವಲ ಹೊಟ್ಟೆ ತುಂಬಿಸುವ ಕೆಲಸವಷ್ಟೇ ಅಲ್ಲ, ಮಾನವೀಯತೆಯ ಮೌಲ್ಯವನ್ನ ಜೀವಂತವಾಗಿರಿಸುವ ಪ್ರಯತ್ನವೂ ಕೂಡ ಇಲ್ಲಿ ನಡೆಯುತ್ತಿದೆ. ಯಲ್ಲಪ್ಪ ಮಾತನಾಡಿ ಮುರುಗೇಶ್ ಅವರಂತಹ ವ್ಯಕ್ತಿಗಳಿಗೆ ಸಮಾಜ ಬೆಂಬಲವಾಗಿ ನಿಲ್ಲಬೇಕು ಅಂತ ಕರೆ ನೀಡಿದ್ದಾರೆ. ಸಾವಿರಾರು ಜನರು ಒಂದು ದಿನ ಅಂಬೇಡ್ಕರ್ ಕ್ಯಾಂಟೀನ್ಗೆ ಭೇಟಿ ನೀಡಿ 10 ರೂಪಾಯಿಯ ಊಟಕ್ಕೆ 100 ರೂಪಾಯಿ ನೀಡಿ ಊಟ ಮಾಡಬೇಕು. ಆ ಮೂಲಕ ಈ ಸೇವೆಯನ್ನ ಇನ್ನಷ್ಟು ಜನರಿಗೆ ಪರಿಚಯಿಸಬೇಕು. ಸಮಾಜ ಸೇವೆಯಲ್ಲಿ ದಲಿತರು ಯಾರಿಗೂ ಕೂಡ ಕಮ್ಮಿ ಇಲ್ಲ ಎಂಬುದನ್ನ ಜಗತ್ತಿಗೆ ತೋರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಮುರುಗೇಶ್ ಅವರು ತಾವು ದುಡಿದ ತಮ್ಮ ಹತ್ರ ಇದ್ದ ಕಾರುಗಳನ್ನ, ಜಮೀನನ್ನೆಲ್ಲ ಮಾರ್ಬಿಟ್ಟು ಅಲ್ಲಿ ಇಂದಿರಾ ಕ್ಯಾಂಟೀನ್ ಮಾದರಿಯಲ್ಲಿ ಅಂಬೇಡ್ಕರ್ ಒಂದು ಕ್ಯಾಂಟೀನ್ ಅನ್ನ ಮಾಡಿ ಎಷ್ಟು ಲಾಸ್ ಮಾಡ್ಕೊಂಡು ಬದುಕ್ತಾ ಇದಾರಲ್ಲ. ನಾವೆಲ್ಲ ಅಲ್ಲಿಗೊಂದಿನಕ್ಕೆ ಹೋಗಿ ನಾವು 1000 ಜನ ಹೋಗ್ಬಿಟ್ಟು ಒಂದಿನ ಮುರುಗೇಶ್ ಅವ್ರ ಕ್ಯಾಂಟೀನ್ಗೆ ಹೋಗಿ ನಾವೆಲ್ಲರೂ ಅವ್ರ 10 ರೂಪಾಯಿ ಊಟ, ನಾವೆಲ್ಲರೂ 10 ರೂಪಾಯಿ ಕೊಟ್ಟು 1000 ಜನ ಊಟ ಮಾಡಿ ಆ ಮುಖಾಂತರ ಒಂದು ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬ್ಗೆ ಹಾಕಿ ಪ್ರಚಾರ ಮಾಡಬೇಕು. ನಾವು ದಲಿತರು ಯಾರಿಗೇನು ಕಮ್ಮಿ ಇಲ್ಲ ಸಮಾಜ ಸೇವೆಯಲ್ಲಿ ಅನ್ನೋದನ್ನ ಮುರುಗೇಶ್ ಅಂತ ಅವ್ರ ಮುಖಾಂತರ ನಾವೆಲ್ಲರೂ ಅವರಿಗೆ ಭಾಗಿಯಾಗೋದ್ರ ಮುಖಾಂತರ. ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಅಹಿಂಸಾ ಚೇತನ್ ಕೂಡ ಮುರುಗೇಶ್ ಅವರ ಸೇವೆಯನ್ನ ಮೆಚ್ಚಿ ಮಾತನಾಡಿದ್ದಾರೆ. ಅನ್ನದಾಸೋಹ ನಡೆಸುವುದು ಸುಲಭದ ಕೆಲಸವಲ್ಲ. ಅದರ ಹಿಂದೆ ಅಪಾರ ತ್ಯಾಗ, ಆರ್ಥಿಕ ಹೊರೆ ಮತ್ತು ಮಾನವೀಯತೆಯ ಮನಸ್ಸು ಕೂಡ ಅಡಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಕಂಡ ಸಮಾನತೆಯ ಸಮಾಜದ ಕನಸನ್ನ ತಮ್ಮ ಸೇವೆಯ ಮೂಲಕ ನನಸು ಮಾಡಲು ಮುರುಗೇಶ್ ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಹೌದು, ಇವತ್ತು ವೈಟ್ಫೀಲ್ಡ್ ಅಲ್ಲಿ ನಮ್ಮ ಸ್ನೇಹಿತರಾದ ಮುರುಗೇಶ್ 1.5 ವರ್ಷದಿಂದ ಅಂಬೇಡ್ಕರ್ ಕ್ಯಾಂಟೀನ್ ಅಂತ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿದೆ ಅದು ಏನು ಮಾಡ್ತಾ ಇದೆ ಅಂದರೆ, ಮಧ್ಯಾಹ್ನ ಹೊತ್ತು ಯಾರೇ ಬರಲಿ, ಮಕ್ಕಳು ಬರಲಿ, ಬಡವರು ಬರಲಿ, ಕಾರ್ಮಿಕರು, ಶ್ರಮಜೀವಿಗಳು, ಬಡವರಿಗೆ ಯಾರೇ ಬರಲಿ ಅವರಿಗೆ ಉಚಿತವಾಗಿ ಊಟ ಕೊಡ್ತಾರೆ. 1.5 ವರ್ಷದಿಂದ ಮಾಡ್ತಾ ಇದ್ದಾರೆ. ಬಹುಶಃ ದೇಶದಲ್ಲಿ ಅಂಬೇಡ್ಕರ್ ಕ್ಯಾಂಟೀನನ್ನು ನಾನಂತೂ ಎಲ್ಲೂ ನೋಡಿಲ್ಲ. ಇದೇ ಮೊದಲನೇದಂದಿದ್ರೆ ಅದು ಒಂದು ವಿಶೇಷ ನಮ್ಮ ಮುರುಗೇಶ್ ಮಾಡಿರೋದು. ಮತ್ತು ಈ ವಿಚಾರಗಳನ್ನ, ಈ ಅನ್ನದಾಸೋಹ ಇದು ಮಾಡೋದು ಸುಲಭ ಅಲ್ಲ. ಎಷ್ಟು ಹಣಕಾಸಿನ ಸಮಸ್ಯೆಗಳು ಬರ್ತವೆ, ಎಷ್ಟು ಒಂದು ರೀತಿ ಇದನ್ನು ಲೊಜಿಸ್ಟಿಕಲ್ ಪ್ಲ್ಯಾನಿಂಗ್ ಮಾಡಬೇಕು, ಎಷ್ಟು ಅದು ಒಳ್ಳೆ ಊಟ ಕೊಡೋದು ಅದು ಸುಲಭ ಅಲ್ಲ. ಅದನ್ನು 1.5 ವರ್ಷದಿಂದ ಮಾಡಿ ಇದನ್ನು ಮುಂದುವರಿಸಬೇಕು. ಇನ್ನು ಸಮಾಜಕ್ಕೆ ನಾನು ವಾಪಸ್ ಕೊಡಬೇಕು. ನನ್ನ ಕೈಲಾದಷ್ಟು ನಾನು ಅಂಬೇಡ್ಕರ್ ಕನಸನ್ನು ನನಸು ಮಾಡಬೇಕು ಅನ್ನೋ ಒಂದು ದಿಟ್ಟವಾದ ಸಮಾನತಾವಾದಿ ನಮ್ಮ ಮುರುಗೇಶು ಮತ್ತು ಅವರ ತಂಡದವರು, ಅವರೆಲ್ಲರೂ ನನಗೆ ಇವತ್ತು ಕರೆಸಿದ್ದಾರೆ. ಅವ್ರ ಜೊತೆ ನಾನು ಕೂಡ ಬಂದು ನಮ್ಮ ಮಕ್ಕಳಿಗೆ, ನಮ್ಮ ಶ್ರಮಜೀವಿ ವರ್ಗಕ್ಕೆ ನಾನು ಬಡಿಸೋಕೆ ಒಂದು ಅವಕಾಶ ಸಿಕ್ಕಿರೋದು ನಾನು ಯಾವತ್ತೂ ಮರೆಯಲಾರೆ. ಅನ್ನದಾಸೋಹದ ಜೊತೆಗೆ ಮುರುಗೇಶ್ ಅವರು ವಿವಿಧ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುತ್ತಿದ್ದಾರೆ. ರಾಜ್ಯದ ಯಾವುದೇ ಭಾಗದಲ್ಲಿ ಅನ್ಯಾಯ ನಡೆದರೂ ಕೂಡ ಅಲ್ಲಿಗೆ ತೆರಳಿ ಹೋರಾಟ ನಡೆಸುವ ಮೂಲಕ ನೊಂದವರ ಪರ ನಿಲ್ಲುವ ಕೆಲಸವನ್ನ ಮಾಡ್ತಿದ್ದಾರೆ ಎನ್ನಲಾಗುತ್ತೆ. ಕುರಾನ್, ಭಗವದ್ಗೀತೆ ಯಾವುದೂ ಕಾಪಾಡೋದಿಲ್ಲ. ನಮ್ಮನ್ನ ಯಾವ್ದಾದ್ರು ರಕ್ಷಣೆ ಮಾಡೋದು, ನಮ್ಮನ್ನ ಕಾಪಾಡೋದು ಯಾವ್ದಾದ್ರು ಇದ್ರೆ ಅದು ಭಾರತದ ಸಂವಿಧಾನ ಮಾತ್ರ ನಮ್ಮನ್ನ ಕಾಪಾಡೋದು.
ಆ ಸಂವಿಧಾನದಿಂದ ನಾವು ಬದುಕ್ತಾ ಇದ್ದೀವಿ. ಆ ಸಂವಿಧಾನ ಇಲ್ಲಾಂದ್ರೆ ನಾವು ಬದುಕೋದು ಆಗ್ತಾ ಇದ್ದಿಲ್ಲ. ಅಂತ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ನಾವು ಬರೀ ಏನು ಇವತ್ತು ಈ ಒಂದು ಮಾರತಹಳ್ಳಿ ಗ್ರಾಮದಲ್ಲಿ ಇವತ್ತು ನೋಡಿ ಕಿರಣ್ ಹುಡುಗರು ಬರೀ ಇಷ್ಟು ಜನ ಆಚರಣೆ ಮಾಡೋದಲ್ಲ, ಪ್ರತಿಯೊಬ್ಬ ಮನೆಗಳಲ್ಲಿ ಆಚರಣೆ ಮಾಡಬೇಕು. ಇವತ್ತು ಹೆಣ್ಣು ಮಕ್ಕಳು ಈಗ ಸರಿಸಮಾನರಾಗಿ ನಮ್ಮ ಜೊತೆನಲ್ಲಿ ಕೂತ್ಕೊಳ್ತಾರೆ. ಇವತ್ತು ನಮ್ಮ ಜೊತೆನಲ್ಲಿ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಇವತ್ತು ನಮ್ಮ ಜೊತೆನಲ್ಲಿ ಸರಿಸಮಾನರಾಗಿ ರಸ್ತೆನಲ್ಲಿ ನಡೀತಾರೆ ಅಂದ್ರೆ ಅದು ನಮ್ಮ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇಂದಿನ ಕಾಲದಲ್ಲಿ ಆಸ್ತಿ ಪಾಸ್ತಿ ಸಂಪಾದಿಸುವುದನ್ನೇ ಜೀವನದ ಗುರಿಯನ್ನಾಗಿಸಿಕೊಂಡಿರುವ ಅನೇಕರ ನಡುವೆ ತಮ್ಮಲ್ಲಿದ್ದುದನ್ನೇ ಸಮಾಜಕ್ಕಾಗಿ ತ್ಯಾಗ ಮಾಡಿ ಹಸಿದವರ ಹೊಟ್ಟೆ ತುಂಬಿಸುತ್ತಿರುವ ಮುರುಗೇಶ್ ಅವರ ಸೇವೆ ನಿಜಕ್ಕೂ ಮಾನವೀಯತೆಯ ಜೀವಂತ ಉದಾಹರಣೆಯಾಗಿದೆ. ಒಬ್ಬ ವ್ಯಕ್ತಿಯ ತ್ಯಾಗದಿಂದ ನೂರಾರು ಜನರ ಹಸಿವು ನೀಗುತ್ತಿರುವ ಈ ಕಾರ್ಯಕ್ಕೆ ಸಮಾಜದ ಎಲ್ಲಾ ವರ್ಗದ ಜನರಿಂದ ಬೆಂಬಲ ದೊರೆತರೆ ಇನ್ನಷ್ಟು ಸಮಾಜಮುಖಿ ಪ್ರಯತ್ನಗಳು ವಿಸ್ತಾರಗೊಳ್ಳಲಿದೆ ಎಂಬ ಆಶಯ ವ್ಯಕ್ತವಾಗ್ತಿದೆ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ